ಇವತ್ತಿನ ಚಾಲೆಂಜ್ಗೆ ಅತ್ತೆ ಸೊಸೆ ರೆಡಿಯಾಗಿದ್ದಾರೆ. ಹೇಗೆ ರೆಡಿಯಾಗಿದ್ದೀರಾ ಅಲ್ವಾ? ದುಡ್ಡು ಬರುತ್ತೆ ಅಂತ. ಲಾಸ್ಟ್ ಟೈಮ್ ನಮ್ಮಮ್ಮ 1,000ದಿಂದ 2,000ಕ್ಕೆ ಇನ್ಕ್ರೀಸ್ ಮಾಡೋಕ್ಕೆ ಹೇಳಿತ್ತು. ಸೊ ಅದಕ್ಕೆ ಈ ಸಲ ಗೆದ್ದವರಿಗೆ 2,000. ಹಾಗೆ ಚಾಲೆಂಜು ಕೂಡ ಕಷ್ಟ ಐತೆ. ಕನ್ನಡಕ ತೆಗೆದ್ಬಿಟ್ಟು ಮಾಡ್ತೀಯಾ? ಏನು ಚಾಲೆಂಜ್ ಗೊತ್ತಾ? ಸರಿ, ರಾಯರನ್ನು ತೋರಿಸ್ಬಿಡೋಣ. ಚಾಲೆಂಜ್ ಏನಂದರೆ, ರಾಗಿ ಇದೆಯಲ್ಲ ಇಲ್ಲಿ, ಈ ರಾಗಿನ ನೀನು ಕಣ್ಮುಚ್ಕೊಂಡು ಕಣ್ಮುಚ್ಚಿ ಅಂದರೆ ನಮ್ಮಮ್ಮ ನಿನಗೆ ಸ್ವಲ್ಪ ಕೊಡುತ್ತೆ, ನೀನು ಅವ್ರಿಗೆ ಸ್ವಲ್ಪ ಕೊಡು, ಸ್ವಲ್ಪ. ಹಾಂ. ಸೊ ಯಾರು ಬೇಗ ಲೆಕ್ಕ ಹಾಕ್ತೀರಾ ಅವ್ರು ವಿನ್ ಆದಂಗೆ. ನಮ್ಮಮ್ಮ ಸ್ಪೆಕ್ಸ್ ಎಲ್ಲ ತೆಗೆದಿಡ್ತವ್ರೆ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಇಬ್ಬರು ಕಣ್ಣು ಮುಚ್ಕೊಂಡು ಸ್ವಲ್ಪನೇ ಕೊಡು, ಇಲ್ಲ ಹೇಳ್ಸೋಕ್ಕೆ 1 ಗಂಟೆ ಆಗುತ್ತೆ. ಬೇಡ, ನೀನು ಕಣ್ಣು ಮುಚ್ಕೊಂಡು ನೀನೇ ಕೊಡು, ನೋಡೋಣ ಗೆಲ್ಲಬೇಕು ಅಂತ. ಏನಾದ್ರು ಜಾಸ್ತಿ ಕೊಡ್ತೀರಾ? ಕಣ್ಣು ಮುಚ್ಚವ್ರೆ ನಮ್ಮಮ್ಮ. ಅಲ್ಲೇ ತಟ್ಟೆ ಕೊಡೆ. ನೀನು ತಟ್ಟೆ ಕೊಡು, ನೀನು ಕಣ್ ತೆಗ್ದಿರ್ಬೋದು, ನಮ್ಮಮ್ಮ ಕೊಡಬೇಕಿದ್ರೆ. ಇವಾಗ ನೀನು ಕಣ್ಣು ಮುಚ್ಕೊಂಡು ಅವ್ರು ಇದಕ್ಕೆ ಹಾಕು. ಕಣ್ಬಿಡಮ್ಮ, ಕಣ್ಣು ಬಿಟ್ಬಿಟ್ಟು ಇಸ್ಕೊಳಮ್ಮ. ಸರಿಯಾಗೆ ಕೊಟ್ಟವ್ರು ಇಬ್ರೂ. ಹಾಂ, ಅಲ್ಲೇ ಐತೆ. ಇಲ್ಲಿ. ಸೊ ಅದು ಕಣ್ಣು ಮುಚ್ಚಿದ್ಲಲ್ಲ, ಗೊತ್ತಾಗಿಲ್ಲ ಕಣಮ್ಮ. ಸರಿ, ಸ್ಟಾರ್ಟ್ ಮಾಡಿ. ಯಾರು ಫಸ್ಟು ಬೇಗ ಎನಿಸ್ತಾರೆ ಅವ್ರು ವಿನ್ನರು. ಸ್ವಾತಿ, ಇಲ್ಲಿ ನೋಡು. ಇಲ್ಲಿ ನೋಡೆ. ನಮ್ಮ ಲವ್ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಯ್ತು ಹೇಳು. ಹೇಳೆ. ಇಬ್ರು ಚೆನ್ನಾಗಿ ಲೆಕ್ಕ ಹಾಕ್ತಿದ್ದಾರೆ. ಸ್ವಲ್ಪ ಕೊಡಿ ಅಂದೆ ನಾನು. ಇಷ್ಟೊಂದು ಕೊಟ್ಬಿಟ್ಟಿದ್ದಾರೆ. ರಾಗಿ ತಿಂದರೆ ಏನು ಸಿಗುತ್ತೆ ಹೇಳು. ಸ್ವಾತಿ ಮಾತಾಡೆ. ನೋಡಮ್ಮ, ಅವ್ರಿಗೆ ಡಿಸ್ಟ್ರಾಕ್ಟ್ ಮಾಡೋಣ ಅಂದರೆ ಮಾತಾಡ್ತಾನೆ ಇಲ್ಲ. ಎಲ್ಲ ಮಿಕ್ಸ್ ಮಾಡ್ಕೊತಿದ್ಯಲ್ಲಮ್ಮ, ಕನ್ಫ್ಯೂಸ್ ಆಗಲ್ವಾ? ಸುಮ್ಮನಿರು, ನನಗೆ ಸುಮ್ಮನಿರು ಅಂತಿದ್ದೆ. ಇವ್ರು ಬೇಗ ಮುಗಿಸ್ತವಳೆ. ಇಲ್ಲಿ ಕೇಳ, ಇಲ್ಲಿ ಸ್ವಾತಿ, ಏನಾಯಿ ತಪ್ಪು ಲೆಕ್ಕ ಹಾಕ್ಬಿಟ್ರೆ ಅಷ್ಟೇ. ಸ್ವಾತಿ, ಹೇಗಿದೆ ಚಾಲೆಂಜು? ಸ್ವಾತಿ, ಇಲ್ಲಿ ತನಕ ಎಷ್ಟಾಗೈತೆ ಹೇಳು. ಅಮ್ಮ, ನಿಂದು ಎಷ್ಟಾಗೈತಮ್ಮ? 85. ಅವಳು ಮುಂದೆ ಹೋಗ್ತಾವಳೆ. ಸ್ವಾತಿ, ಐಸ್ ಕ್ರೀಮ್ ಬೇಕಾ? ಸ್ವಾತಿ, ವಾಚ್ ಚೆನ್ನಾಗೈತೆ. ಸ್ವಾತಿ, ಲೆಕ್ಕ ಬರ್ತದೆ. 150 ಕಣಮ್ಮ ಅವಳ್ದು. ಅವಳೇನೋ ಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ತಾವಳು ನೋಡಲಿ. 170 ಆಯ್ತಾ? ನೋಡಿ ಎಷ್ಟು ಚಿಕ್ಕ ಕಾಣಿಸ್ತಾ ಇದೆ ಅಲ್ಲ, ಎಷ್ಟು ಸಣ್ಣ ಕಾಣಿಸ್ತಾ ಇದೆ, ಆದರೆ 170 ಇದೆ. ನೀವು ಬೇಕಾದರೆ ವಿಡಿಯೋ ನೋಡ್ತಿರೋ ಲೆಕ್ಕ ಹಾಕಲಿ, ಅವ್ರು ತಪ್ಪಾಕಿದ್ರೆ. ಈ ಕಡೆ ನಮ್ಮಮ್ಮ ಈ ರೀತಿ ಲೆಕ್ಕ ಹಾಕ್ತಿದೆ. ಒಳ್ಳೆ ಮಂತ್ರ ಹೇಳ್ತಿರೋ ಥರ ಐತೆ ಇವರಿಬ್ರೂ. ಸ್ವಾತಿ, ಎಷ್ಟು ದೋಸೆ ತಿಂದೆ? ನೀರು ದೋಸೆನಾ? ಸ್ವಾತಿ, ನೀರು ದೋಸೆ ಎಷ್ಟು ತಿಂದೆ? 190. ನಮ್ಮ ಎಷ್ಟಾಯ್ತಮ್ಮ? ಮುಗಿಸ್ಲು ಕಣಮ್ಮ ಅವಳು. ಇನ್ನು ಅಷ್ಟೇ ಇರೋದು ಅವಳದು. ಸೊ ಇದರಲ್ಲಿ ಇವಳು ಜಾಸ್ತಿ ಕೊಟ್ಟಿರೋದಕ್ಕೆ ಪಾಪ ನಮ್ಮ ಅಮ್ಮಂಗೆ ತೊಂದರೆ ಆಗಿದೆ, ಹಾಗಾಗಿ ಹೇಳ್ಸಿಲ್ಲ ಅನಿಸುತ್ತೆ. ಒಂದು ನಿಮಿಷ ಎಲ್ಲ ಚೀಟಿಂಗ್ ಮಾಡಬಾರ್ದು. ಹಂಗೆಲ್ಲ ಮಾಡೋಂಗಿಲ್ಲ. ಚಾಲೆಂಜ್ ಕೊಟ್ಮೇಲೆ ಕೊಟ್ಟಾಯಿತು. ನನಗೆ ಗೊತ್ತಿಲ್ಲ. 180 ಅಂದೆ, ಅವಾಗಲೇ 210 ತಿಂತೀನಿ. ಈ ಕಡೆ ನೋಡಮ್ಮ. ಬಿಡು, ಅವಳ್ದು ಇನ್ನೇನು ಮುಗಿಯಕ್ಕೆ ಬಂತು. ಸೊ ಇದೇ ರೀತಿ ನಿಮಗೆ ಚಾಲೆಂಜ್ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ, ಚಾಲೆಂಜ್ ಮಾಡೋಣ. 264 ಐತಂತೆ.
ಸೊ ನೀವು ಲೆಕ್ಕ ಹಾಕಲಿ, ಇದೊಂದು ಫೋಟೋ ತೆಗೆದು ಒಂದು ಅಪ್ಲಿಕೇಶನ್ ಬರುತ್ತೆ, ಅದ್ರಲ್ಲಿ ಹಾಕಿದ್ರೆ ಕೊಟ್ಟಿದ್ದೀನಿ. ಹಾಂ ನಾವು 260 ನಾನು ಜೇಡ್ಸಿರೋದಿಲ್ಲಿ. 260. ನೀನು ಎಷ್ಟು ಎಣಿಸಿದ್ಯಾ? ನಿಂದು ಎಷ್ಟಾಗೈತೆ? ನಂದು ಅದೇ 160. ನಾನು 160. 160. ಹಂಗಾರೆ ಸ್ಲೋ ಮಾಡಿಬಿಟ್ಟಿದ್ಯಾ ನೀನು. ಸ್ಪೆಕ್ಸ್ ಏನಕ್ಕೆ ಬಿಚ್ಚಿಟ್ಟೆ? ಸ್ಪೆಕ್ಸ್ ಹಾಕಬೇಕಿತ್ತು. ಅದು ನಿಮ್ಮ ಕಣ್ಣಿಗೆ ಜಾಸ್ತಿ ಕಾಣಿಸ್ತಾ ಇತ್ತು, ಅದು ಅಷ್ಟೇ ಇರೋದು ಸೇಮ್. ಇಲ್ಲ ಇಲ್ಲ, ನೀನು ಜಾಸ್ತಿ ಕೊಟ್ಟೆ. ಸ್ವಲ್ಪ ಜಾಸ್ತಿ. ಜಾಸ್ತಿ ಐತೆ. ಎಲ್ಲಿ ತೋರ್ಸಮ್ಮ, ಇಲ್ಲಿ ಅದೊಂದು 20 ಕಾಳು ಜಾಸ್ತಿ ಇಲ್ಲಿ ತೋರ್ಸಣ. ಹ್ಞೂ ನೋಡಲಿ ಎಷ್ಟು ಕೊಟ್ಟಿದ್ಯಾ? ಇಲ್ಲಿ ನೋಡಿ, ಇಲ್ಲಿ ಹಾಂ ಅದೇ ಎಷ್ಟು ಕೊಟ್ಟಿದ್ಯಾ ನೀನು? ಮೋಸ. ಇನ್ನೊಂದು ಕಾಳು ಎಣಿಸಿದೀನಿ ಗೊತ್ತಾ? ಆಹಾ. ಎಲ್ಲಿ ಒಂದೊಂದು ಅವರು ಒಂದೊಂದು ಕಾಲ ಎಣಿಸಿರೋದು. ಅದೇ ಕಾಲ ಎಣಿಸಿರೋದು. ಅದೇ ಚಾಲೆಂಜು. ಅದು ನೀವ್ ಹೆಂಗ್ ಎಣಿಸ್ಬೇಕಿತ್ತು ಗೊತ್ತಾ? ಹಾ. ಇಲ್ಲಿ ಇದೀರಲ್ಲ, ಇಷ್ಟು ಒಂಚೂರು ಸಪ್ರೇಟ್ ತಗೊಂಡು ಹಿಂಗ್ ಇಷ್ಟು ಒಟ್ಟಿಗೆ ಎಣಿಸ್ಕೊಬಿಟ್ಟು ತಳ್ಬೇಕು, ಅವಾಗ ಬೇಕಾಗುತ್ತೆ. ಓ ನೆಕ್ಸ್ಟ್ ಗೇಮಲ್ಲಿ ಎಷ್ಟು ಟೈಮ್ ಮಾಡ್ತೀನಿ. ಛೇ ನಮ್ಮ ಅಮ್ಮ ದುಡ್ಡು ಜಾಸ್ತಿ ಮಾಡ್ಬಿಟ್ಟು ಸೋತ್ಬಿಟ್ರು. ಅದು ಈಸಿ ಇದಕ್ಕೆ, ಅದು ಹಿಂಗ್ ತಗೋಬಿಟ್ಟು ಒಂದ್ ಲೈನ್ ಫುಲ್ ಎಣಿಸ್ಕೊಬಿಟ್ಟು ತಳ್ಬೇಕು, ಅವಾಗ ಬೇಗ ಆಗುತ್ತೆ. ಸರಿ ಆಯ್ತು. ಸೊ ನಾನು ಒಂದೊಂದೇ ನಿಮ್ಮಂಗೆ ಎಣಿಸ್ತಿದ್ದೆ. ಸಮಾನದಕರ ಬಹುಮಾನನ ಅಮ್ಮಂಗೆ 500 ರೂಪಾಯಿ ಕೊಡ್ತಿದ್ದೀವಿ. ಬಹುಮಾನನ ಅಷ್ಟೊಂದು ಕಷ್ಟಪಟ್ಟು ಕಷ್ಟಪಟ್ಟು ಎಣಿಸಿದ್ದಕ್ಕೆ. ಜಾಸ್ತಿ ಕೊಟ್ಟಿದ್ದೆ. ಸೊ ವಿನ್ನಿಂಗ್ ಅಮೌಂಟ್ನ ನೀನೇ ಕೊಟ್ಬಿಡಮ್ಮ. ಮೋಸ ಮಾಡೋ, ಸ್ಟಾರ್ಟಿಂಗ್ ಜಾಸ್ತಿ ಕೊಟ್ಟು. ಜಾಸ್ತಿ ಕೊಡಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. Congratulations, brother. Congratulations. ಏನು ಅನ್ನಿಸ್ತೈತೆ? 100 ರೂಪಾಯಿ ಗೆದ್ದು ಖುಷಿ ಆಗ್ತೈತೆ. ಈ ಥರ ಮೋಸ ಮಾಡಿ ಗೆಲ್ಲೋದಕ್ಕೆ ನಾಚಿಕೆ ಆಗಲ್ವಾ ನಿಮಗೆ? ಹೌದು, ನಾನು ಫಸ್ಟ್ ಕೊಟ್ಟಿದ್ದೆ, ಸ್ವಲ್ಪ ಕೊಟ್ಟಿರೋದು. ಸ್ವಲ್ಪ ಕೈಗೆ ಅದೆಂಗ್ ಗೊತ್ತಾಗುತ್ತೆ? ನಾನು ಅದು ನಾನು ತಟ್ಟೆ ಇಟ್ಟಿದ್ದು. ಹೋಗ್ಲಿ ಬಿಡು. ಸರಿ ಆಯ್ತು. 500 ರೂಪಾಯಿ. 500 ರೂಪಾಯಿ. ಇಷ್ಟು ಬಂದಿರೋದು ಖುಷಿನೇ ನಮಗೆ. ಸೊ ಗೆದ್ದಿರೋದು ಏನು ಹೆಂಗೆ ಅನ್ನಿಸ್ತಿದೆ? ಏನೋ ನಾವು ಆಚೆ ಶಾಪಿಂಗ್ ಹೋಯ್ತೀವಿ. ಇನ್ನು ಚೆನ್ನಾಗಿ ಆಟ ಆಡ್ಬೋದಿತ್ತು. ಇನ್ನೂ ಚೆನ್ನಾಗಿ ಆಟ ಆಡ್ಬೋದಿತ್ತು. ಆದ್ರೆ ಎಣ್ಸಕ್ ಜಾಸ್ತಿ ಕೊಟ್ಬಿಟ್ರು, ಹಂಗಾಗಿ ಎಣ್ಸಕ್ ಆಗ್ಲಿಲ್ಲ. ನಮ್ಮಮ್ಮ ಕನ್ನಡಕ ಹಾಕೊಂಡು ಆಡ್ಬೇಕಿತ್ತು. ಹೋಗ್ಲಿ ಬಿಡು. ಲಾಸ್ಟ್ ಗೇಮ್ ನೀನು ವಿನ್ ಆಗಿದ್ದೆ, ಈ ಗೇಮ್ ಅವಳು ವಿನ್ ಆಗಿದ್ದಾಳೆ. ನೆಕ್ಸ್ಟ್ ಗೇಮ್ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಸರಿ ಆಯ್ತು. ನಿಂಗೆ ಅಣ್ಣನ ಕರ್ಸೋದು ಬೇಡವಾ ಗೇಮ್ಸಿಗೆ? ಹ್ಞೂ, ಹಂಗಂತ ನೆಕ್ಸ್ಟ್ ಗೇಮಲ್ಲಿ ನೆಕ್ಸ್ಟ್ ಗೇಮಲ್ಲಿ ಅವ್ರನ್ನೂ ಕರ್ಸೋಣ, ಆಯಿತಾ? ಆಯ್ತು ಆಯ್ತು. ಸರಿ. ಕರ್ಸ್ಬಿಟ್ಟು ನನಗೇನು ಕೊಡಲ್ವಾ? ನಾನು ತಾನೇ ಆರ್ಗನೈಸ್ ಮಾಡ್ತಿರೋದು. ಬೇಡ 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 ಬೇಡ, ನಾನೇನು ಮಾಡೇ ಇಲ್ಲ. ನನಗೇನು ಬೇಡ, ನೀನೇ ಅಲ್ವಾ ಆರ್ಗನೈಸ್ ಮಾಡಿದ್ದು? ನನಗೇನು ಬೇಡ. ಜಾಸ್ತಿ ಗೆದ್ದಿಲ್ಲ ಬೇಡ. ಇಸ್ಕೋಬೇಕು. ಬೇ- ನಾನು ಕಡಿಮೆ ಗೆದ್ದಿಲ್ಲ. ಅದೇ ಇಬ್ರು ನಾನು ಇಷ್ಟು ಇಟ್ಕೊತೀನಿ. ಬೇಡ ಬೇಡ ಸಾಕು. ನೀವೇ ಚೆನ್ನಾಗಿರಿ. ಅಲ್ಲಿ ಕೊಡ್ತಾ ಇಲ್ಲ. ಬೇಡ ಅಂದ್ರೆ ಕೊಡಿ, ಅವ್ರು ಬೇಡ ಅಂದ್ರೆ. ಸರಿ, ಲೆಕ್ಕ ಹಾಕಲಿ ಫ್ರೆಂಡ್ಸ್. ಲೆಕ್ಕ ಹಾಕೊಳ್ಳಿ ಫ್ರೆಂಡ್ಸ್. ಲೆಕ್ಕ ತಗೊಳ್ಳಿ ಫ್ರೆಂಡ್ಸ್, ತಗೊಳ್ಳಿ ಫ್ರೆಂಡ್ಸ್. ಸೊ ಇದೇ ಥರ ಚಾಲೆಂಜ್ ವಿಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಯಾವ ಚಾಲೆಂಜ್ ಮಾಡಬೇಕು ಅಂತ. ಇಷ್ಟೇ ಇಷ್ಟ ಐತೆ ಅನ್ಸುತ್ತೆ, ಅಷ್ಟೊಂದು ಜಾಸ್ತಿ ಇರುತ್ತೆ ಅದು. ಸಣ್ಣ ಕಾಳು ಇರುತ್ತೆ, ರಾಗಿ ಕಾಳು. ಅದಕ್ಕೆ ರಾಗಿ ತಿಂದರೆ ಏನಕ್ಕಮ್ಮ ಒಳ್ಳೇದು? ಆರೋಗ್ಯಕ್ಕೆ ಒಳ್ಳೇದು. ಆರೋಗ್ಯಕ್ಕೆ ಒಳ್ಳೇದು ಗೊತ್ತು ನನಗೂ. Diet. ಡಯಟು ಡಯಟ್ ಫುಡ್. ಸರಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹ್ಞೂ ಇದೇ ತರ ಫಾಲೋ ಮಾಡೋದು ಬೇಡವಾ? ಹಾ, ಫಾಲೋ ಮಾಡೋದು ಮರಿಬೇಡಿ. ಅದು ಅವರೇ ಮಾಡ್ತಾರೆ. ಹಾ, ನೋಡಿ. ಮತ್ತೆ ನೀವು correct ಆಗಿ ಹೇಳ್ತಾರೆ. ಮತ್ತೆ ಬೇರೆ ಮಾಡಿ ಸಪೋರ್ಟ್ ಮಾಡಿ. ಬೇರೆ ಯಾವುದಾದ್ರೂ ಹೊಸ ಚಾಲೆಂಜ್ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ. ನಿಮ್ಗೆ ಯಾವ್ದಾದ್ರು ಚಾಲೆಂಜ್ ಗೊತ್ತಿದ್ರೆ ಅದನ್ನ ಕಮೆಂಟ್ ಅಲ್ಲಿ ಹಾಕಿ. ಅದೇ ಹೇಳ್ತಾ ಇರೋದು ನಾನು. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್, ಟಾಟಾ 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 ಟಾಟಾ. ಅಲ್ಲೇ ಮಾಡಿ. ಹಾಂ ಬಾಯ್.